ಕರ್ನಾಟಕದಲ್ಲಿ ಎಷ್ಟು ರಾಜಮನೆತನಗಳು ಆಳಿದ್ದಾರೆ ನಿಮಗೆ ಗೊತ್ತಾ? ಅಷ್ಟು ರಾಜರುಗಳು ನಮ್ಮ ನಾಡಿಗೆ ಪೈಪೋಟಿ ನಡೆಸಿದ್ದು ಯಾಕೆ? ಯಾವ್ದಾದ್ರೂ ಒಂದು ವಸ್ತು ಅಥವಾ ಜಾಗ ಚೆನ್ನಾಗಿದ್ರೆ ತಾನೆ ಅದು ನನಗ್ ಬೇಕು ಅಂತ ಜನ ಹೋರಾಡೋದು ಮತ್ತೆ ಕಿತ್ತಾಡೋದು. ಮಹಾನ್ ರಾಜರುಗಳೇ ಕಿತ್ತಾಡುವಷ್ಟು ವೈಶಿಷ್ಟ್ಯತೆ ನಮ್ಮ ನಾಡಿನಲ್ಲಿ ಏನಿತ್ತು? ಈ ಎಲ್ಲಾ ಪ್ರಶ್ನೆಗೂ ಒಂದೇ ನಿಮಿಷದಲ್ಲಿ ಉತ್ತರ ಇದೆ, ಕೇಳಿ. ಇಡೀ ಭಾರತದಲ್ಲೇ ಪ್ರಭಾವಶಾಲಿ ಶಕ್ತಿ ಕೇಂದ್ರವಾದ ಸಾಮ್ರಾಜ್ಯಗಳು ಹುಟ್ಟಿದ್ದು ಗಂಗಾ ನದಿಯ ಸಮತಟ್ಟವಾದ ಪ್ರದೇಶದಲ್ಲಿ, ಅಂದ್ರೆ ಇಂದಿನ ಬಿಹಾರ ಮತ್ತು ಉತ್ತರ ಪ್ರದೇಶದ ರಾಜ್ಯಗಳಲ್ಲಿ. ಅತಿ ಹೆಚ್ಚು ಜನಸಂಖ್ಯೆಯ ರಾಜಮನೆತನಗಳು ಆಳಿದ್ದು ಇಂದಿನ ರಾಜಸ್ಥಾನದಲ್ಲಿ. ಆದ್ರೆ ನಮ್ಮ ಕರ್ನಾಟಕ ಈ ಎರಡರ ಅಮೋಘ ಮಿಶ್ರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಮ್ಮ ನಾಡು ಅತಿ ದೊಡ್ಡ ಸಾಮ್ರಾಜ್ಯಗಳನ್ನ ಕಂಡಿರೋ ಜೊತೆಗೆ ಅತಿ ಹೆಚ್ಚು ಸ್ಥಳೀಯ ರಾಜಮನೆತನಗಳು ಅದನ್ನ ಆಳಿರೋದು ನಮ್ಮ ಹೆಗ್ಗಳಿಕೆ. ಈ ವಿಶೇಷತೆಗೆ ಕಾರಣ ಏನಂದ್ರೆ, ಪ್ರಪಂಚದಲ್ಲಿ ಮನುಷ್ಯ ಜನಾಂಗದ ಉದಯವನ್ನ ಕಂಡ ಅತಿ ಪ್ರಾಚೀನವಾದ ಭೂಭಾಗಗಳಲ್ಲಿ ದಕ್ಕನ್ ಪ್ರಸ್ಥಭೂಮಿ ಅಂದ್ರೆ ಡೆಕ್ಕನ್ ಪ್ಲಾಟೂ ಅಂತಾರಲ್ವಾ, ಅದು ಒಂದು. ಈ ಎತ್ತರವಾದ ಭೂಭಾಗದ ಮಧ್ಯಭಾಗವನ್ನೆಲ್ಲ ವ್ಯಾಪಿಸಿಕೊಂಡಿದೆ ನಮ್ಮ ಕರ್ನಾಟಕ. ಇಲ್ಲಿನ ವಿಸ್ತಾರವಾದ ಬಯಲು ಸೀಮೆಯಲ್ಲಿ ಕೃಷಿಗೆ ಹೇಳಿ ಮಾಡಿಸಿದ ಫಲವತ್ತಾದ ಕಪ್ಪು ಮಣ್ಣಿದೆ. ಅಷ್ಟೇ ಅಲ್ಲ, ಅದರ ಪಕ್ಕದಲ್ಲೇ ಮುಗಿಲು ಮುಟ್ಟುವ ಪಶ್ಚಿಮ ಘಟ್ಟಗಳು, ಸಹ್ಯಾದ್ರಿ ಸಾಲು, ದಟ್ಟವಾದ ಹಸಿರು ಕಾಡು, ಮಲೆನಾಡಿನ ಪ್ರದೇಶ, ತುಂಬಿ ಹರಿವ ನದಿಗಳು. ಘಟ್ಟಗಳನ್ನ ಇಳಿದ ಕೂಡಲೇ ಬೋರ್ಗರೆವ ಅರಬ್ಬಿ ಸಮುದ್ರ, ಕರಾವಳಿ ಪ್ರದೇಶ ನಮ್ಮನ್ನ ಸ್ವಾಗತಿಸುತ್ತೆ. ಪ್ರಕೃತಿ ದೇವಿನೇ ಸ್ವತಃ ಆಶೀರ್ವದಿಸಿ ನೆಲೆಸಿರುವ ನಾಡು ನಮ್ಮ ಕರ್ನಾಟಕ. ಇಂತಹ ಸುಂದರ, ಫಲವತ್ತಾದ, ಸಂಪನ್ಮೂಲ ಭರಿತವಾದ ಕನ್ನಡ ನಾಡು ಅನೇಕ ರಾಜವಂಶಸ್ಥರಿಗೆ ನೆಲೆಯಾಗಿ ಆಡಳಿತ ನಡೆಸಲು ಸ್ಫೂರ್ತಿಯಾಯಿತು. ಇತಿಹಾಸದ ಕಡೆ ತಿರುಗಿದ್ರೆ 3ನೇ ಶತಮಾನದಲ್ಲಿ ಇಲ್ಲಿನ ಕೆಲವು ಭಾಗಗಳನ್ನ ಮೌರ್ಯರು ಹಾಗೂ ಶಾತವಾಹನರು ಆಳಿದ್ದರೂ ಸಹ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧ ರಾಜಕೀಯ ಅಧ್ಯಾಯ ಶುರುವಾಗಿದ್ದು 4ನೇ ಶತಮಾನದಿಂದ. ಕದಂಬರು